ಕನ್ನಡದ ಬಿಗ್ ಬಾಸ್ ಮನೆಯಿಂದ ಮೊದಲ ವಾರ ಯಮುನಾ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಈ ಬೆನ್ನಲ್ಲೇ ಬಿಗ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಕ್ಯಾಪ್ಟನ್ ಆಗಿರೋ ಹಂಸ ಗೋಲ್ಡ್ ಸುರೇಶ್ ರನ್ನ ನಾಮಿನೇಟ್ ಮಾಡುವ ಮೂಲಕ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಂಸ ನಡೆಗೆ ಸುರೇಶ್ ಕಿಡಿಕಾರಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೊದಲ ಕ್ಯಾಪ್ಟನ್ ಆಗಿ ಹಂಸ ಆಯ್ಕೆಯಾಗಿದ್ದಾರೆ. ಮೊದಲ ದಿನ ಅಷ್ಟೇನೂ ಹಿಡಿತ ಸಾಧಿಸಿರದ ಹಂಸ ದಿನ ಕಳೆದಂತೆ ಮನೆಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕಠಿಣ ನಿರ್ಧಾರಗಳನ್ನ ಯಾವ ಮುಲಾಜು ನೋಡದೆ ತೆಗೆದುಕೊಳ್ತಾ ಇದ್ದಾರೆ. ಇದೀಗ ಅದೇ ರೀತಿ ಈಗ 2ನೇ ವಾರದ ನಾಮಿನೇಷನ್ ಅನ್ನ ಆರಂಭಿಸಿದ್ದಾರೆ. ಅದರಲ್ಲಿ ಮೊದಲ ಶಾಕ್ ಅನ್ನ ಗೋಲ್ಡ್ ಸುರೇಶ್ಗೆ ನೀಡಿದ್ದಾರೆ. ಕ್ಯಾಪ್ಟನ್ ಹಂಸ ಅವರನ್ನ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆಸಿಕೊಂಡು ನರಕ ನಿವಾಸಿಗಳ ಪೈಕಿ ಒಬ್ಬರನ್ನ ಈ ವಾರ ಮನೆಯಿಂದ ಹೊರಗೆ ಕಳುಹಿಸಲು ನೀವು ನೇರವಾಗಿ ನಾಮಿನೇಟ್ ಮಾಡಬೇಕು. ನೀವು ನೇರವಾಗಿ ನಾಮಿನೇಟ್ ಮಾಡಲು ಬಯಸುವ ವ್ಯಕ್ತಿಯ ಹೆಸರನ್ನ ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಬಿಗ್ ಬಾಸ್ಗೆ ತಿಳಿಸಿ ಅಂತ ಸೂಚಿಸಲಾಯಿತು. ಅಲ್ಲೊಂದು ಟ್ವಿಸ್ಟ್ ಕೂಡ ಇತ್ತು. ಅದೇನಂದ್ರೆ ಹಂಸ ಕನ್ಫೆಷನ್ ರೂಮ್ನಲ್ಲಿದ್ದರೂ ಅದನ್ನ ಹೊರಗೆ ಇರುವ ಎಲ್ಲಾ ಸ್ಪರ್ಧಿಗಳಿಗೂ ಕಾಣುವಂತೆ ಟಿವಿಯ ಮೇಲೆ ಪ್ರದರ್ಶನ ಮಾಡಲಾಗುತ್ತಿತ್ತು. ನಾನು ಸುರೇಶ್ ಅವರ ಹೆಸರನ್ನ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಅವರು ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ. ಗೇಮ್ ತರಹ ನೋಡೋದಿಲ್ಲ. ಜೊತೆಗೆ ಅವರು ಬೆದರಿಕೆ ಹಾಕುವಂತೆ ನೋಡುತ್ತಿರುತ್ತಾರೆ. ಅವರು ಹೇಳಿದ್ದನ್ನ ನಾವು ಮಾಡಿಲ್ಲ ಅಂದ್ರೆ ಅವರು ಬೆದರಿಕೆ ಹಾಕುವಂತೆ ವರ್ತಿಸುತ್ತಾರೆ. ಆ ಕಾರಣದಿಂದ ನಾನು ಸುರೇಶ್ ಅವರನ್ನ ನಾಮಿನೇಟ್ ಮಾಡುತ್ತಿದ್ದೇನೆ ಅಂತ ಹಂಸ ಹೇಳಿದರು. ಹಂಸ ಆಯ್ಕೆಯನ್ನ ಖಚಿತಪಡಿಸಿದ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರು ಈ ವಾರ ಮನೆಯಿಂದ ಆಚೆ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅಂತ ಘೋಷಿಸಿದ್ರು. ಆ ನಂತರ ಹಂಸ ನೀಡಿದ ಕಾರಣ ಸರಿಯಿಲ್ಲ ಅಂತ ಗೋಲ್ಡ್ ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್.